ನಮಸ್ತೆ. ನಾಳೆ ಊರಿಗೆ ಹೋಗೋದಿತ್ತು, ಸೊ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ದೋಸೆ ಹಿಟ್ಟು ರೆಡಿ ಮಾಡೋಣ ಅಂತೇಳಿ 3 ಕಪ್ ಅಕ್ಕಿ, 3 ಕಪ್ ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಮೆಂತ್ಯ ಹಾಕಿ ನೆನೆಸಾಕಿದ್ದೀನಿ. ನಾನು ಊರಿಗೆ ಹೋದಾಗ ಹಿಂಗೆ ದೋಸೆ ಹಿಟ್ಟು ಮಾಡೋದ್ರೆ ನಮ್ಮ ಮನೆಯವ್ರು ಬೇಕಾದಾಗ ಮಾಡ್ಕೊತಾರೆ ದೋಸೆನ. ಹಾಗೆ ಶೇಂಗಾ ಪುಡಿ ಪಿಕ್ಕಲೆಲ್ಲ ಇರುತ್ತೆ, ಸೊ ಅದಕ್ಕೆ ಹಾಕ್ಕೊಂಡು ತಿನ್ಕೊಂಡ್ಬಿಡ್ತಾರೆ. ಇನ್ನು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಳೋದಿತ್ತು, ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಸ್ವಲ್ಪ ಕಾಸ್ಮೆಟಿಕ್ಸು ಮತ್ತು ಆಕ್ಸೆಸರೀಸ್ ಎಲ್ಲ ಇಟ್ಕೊಂಡೆ. ಊರಲ್ಲಿ ಕಂಟಿನ್ಯೂಸ್ ಆಗಿ 1 ವೀಕ್ ಫಂಕ್ಷನ್ಸ್ ಮತ್ತು ಹಬ್ಬಗಳೆಲ್ಲ ಇದೆ. 3 ಡೇಸ್ ಹಾಲಿಡೇಸ್ ಇದೆ ಸ್ಕೂಲ್ ಕಡೆಯಿಂದ. ನಾನು 4 ಡೇಸ್ ಎಕ್ಸ್ಟ್ರಾ ಲೀವ್ ಹಾಕ್ಕೊಂಡಿದ್ದೀನಿ. ದೋಸೆಗೆ ಹಾಕಿರೋ ಅಕ್ಕಿ ಮಿಕ್ಸಿಗೆ ಹಾಕೋಕೆ ಒಂದು ಅರ್ಧ ಗಂಟೆ ಮುಂಚೆ ಅವಲಕ್ಕಿ ನೆನೆಸಿಡಬೇಕು. ಅವಲಕ್ಕಿ ಹಾಕಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಅವಲಕ್ಕಿ ಜೊತೆ ಸ್ವಲ್ಪ ಅನ್ನನ ಹಾಕಿ ಮಿಕ್ಸಿ ಮಾಡಿ ಇಟ್ಟಿದ್ದೀನಿ. ಇನ್ನು ಕೆಲವೊಬ್ಬರ ಮನೇಲಿ ಏನು ಹಾಕಿದ್ರು ಕೂಡ ದೋಸೆ ಬೆಳ್ಳಗೆ ಇರುತ್ತೆ, ಕಲರೇ ಬಂದಿರಲ್ಲ. ಅಂಥವ್ರು 1 ಸ್ಪೂನ್ ತೊಗರಿಬೇಳೆ ಹಾಕಿ ನೋಡಿ, ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಕಲರ್ ಬರುತ್ತೆ. ಇನ್ನು ಪಾತ್ರೆ ಕೆಳಗಡೆ ಒಂದು ಪ್ಲೇಟ್ ಇಟ್ಟಿದ್ದೀನಿ, ಯಾಕಂದರೆ ಕೆಲವೊಂದು ಸರಿ ಇಟ್ಟು ಉಬ್ಬಿ ಕೆಳಗಡೆ ಎಲ್ಲ ಚೆಲ್ಬಿಡುತ್ತೆ, ಹಂಗೆ ಚೆಲ್ಲೋದು ಬೇಡ ಅಂತೇಳಿ ಪ್ಲೇಟ್ ಹಾಕಿ ಇಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.